ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮಾಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ತವ್ರ ಮನೆಯದು. ನಾನು ಅಲ್ಲೇ ಬೆಳೆದಿದ್ದು ಅಲ್ಲೇ. ಹೋದ್ ಮಠ ಅಲ್ಲೇ ಕಲ್ತಿದ್ದು. ಬಟ್ ಮ್ಯಾರೇಜ್ ಆಗಿದ್ಮೇಲೆ ಅಂತೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಫಂಕ್ಷನ್ ಇತ್ತು, ಹಂಗಾಗಿ ಎಲ್ರು ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. ಇದು ನೋಡ್ಬೋದು ಭೀಷ್ಮ ಕೆರೆ, ಬಸವೇಶ್ವರ ಸ್ಟ್ಯಾಚ್ಯೂ ಗದಗಲ್ಲಿರೋದು. ಫುಲ್ ನೀರ್ ತುಂಬಿಕೊಂಡಿದೆ. ಮಳೆ ಬಂದು ಫುಲ್ ವೆದರ್ ಕೂಡ ಸಖತ್ತಾಗಿತ್ತು. ಹನಿ ಕೂಡ ಬೀಳ್ತಾ ಇತ್ತು. ಅದ್ರಲ್ಲಿ ನಾನು, ನಮ್ಮ ಪಾಪು, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಎಲ್ರು ಕಾರಲ್ಲಿ ಹೋಗ್ತಾ ಇದೀವಿ. ಗದಗಿಂದ 28 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಕಾರು ಬೈಕ್ ಇದ್ರೆ ಅರ್ಧ ತಾಸಿಗೆ ರೀಚ್ ಆಗ್ಬೋದು. ಸೊ ಯಾರಿಗ್ ತಾನೇ ಗೊತ್ತಿಲ್ಲ ಮಾಗಡಿ ಬರ್ಡ್ಸ್ ಸ್ಯಾಂಚುರಿ ಅಂದ್ರೆ ಪಕ್ಷಿಧಾಮ. ಇವಾಗಂತೂ ಸೆಪ್ಟೆಂಬರ್ ಎಂಡ್ ಆದ ಕೂಡಗೆ ಅಂದ್ರೆ ಮಳೆಗಾಲ ಬಂದ್ ಕೂಡಗೆ ಎಲ್ಲ ಬಾತ್ಕೋಳಿ ವೆರೈಟಿ ಬಂದ್ ಬಿಡ್ತಾವೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಪೈನಾಪಲ್ ಕಂಡ್ವು, ಹಂಗಾಗಿ ತಗೊಂಡಿದ್ವಿ. ತಿನ್ನೋದಿಕ್ಕೆ ಆಸೆ ಆಯ್ತು, ತಿನ್ಕೋಂತ ಹೆಂಗ್ ದಾರಿ ಸಾಗ್ತು ಅಂತಾನೆ ಗೊತ್ತಾಗ್ಲಿಲ್ಲ. ವೆದರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹನಿ ಕೂಡ ಬೀಳ್ತಾ ಇತ್ತು. ನಾನು ಸಣ್ಣಕ್ಕಿದ್ದಾಗಿಂದ ಅಲ್ಲೇ ಇದ್ದಿದ್ದು. 4th ಮಟ್ಟನು ನಾನು ಅಲ್ಲೇ ಶಾಲೆ ಕಲ್ತಿದ್ದು, ಮಾಗಡಿಯಲ್ಲೇ. ಸೊ ಇವರೇ ನಮ್ಮ ಪಪ್ಪ, ನಮ್ಮ ಮಮ್ಮಿ ಮತ್ತೆ ನಮ್ಮ ಪಾಪು ಕುಂತಿದ್ದಾರೆ ನೋಡ್ಬೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಮಾಗಡಿಗೆ ಹೋಗ್ತಾ ಇದೀನಿ. ಫೈನಲಿ ಬಂದ್ವಿ ಮಾಗಡಿಗೆ. ನೋಡ್ಬೋದು ಕೆರಿ ಕಾಣ್ತಾ ಇದೆ ಅಲ್ಲಿ ದೂರದಲ್ಲಿ. ಸೊ ಇವಾಗ ಮನಿಗ್ ಹೋಗ್ಬೇಕು, ಫಂಕ್ಷನ್ ಇದೆ. ಸೊ ಇವನ್ನೆಲ್ಲ ನೋಡ್ತಾ ಇದ್ರೆ ಮೆಮೊರಿ ಹೊಳ್ಳಿ ರೀಕ್ಯಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮಾಗಡಿಗೆ ಹೋದಾಗಿನ ಸಣ್ಣಕ್ಕಿದ್ದ ಏನೇನ್ ಮಾಡಿದೀನಿ ಎಲ್ಲ ಹೊಳ್ಳಿ ರೀಕಾಲ್ ಆಗುತ್ತೆ. ಸೊ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು ಮಾಗಡಿ ನನಗೆ. ಹುಟ್ಟಿ ಅಲ್ಲೇ ಬೆಳೆದಿದ್ದ ಅಲ್ವಾ, ಸೊ ಹಂಗಾಗಿ ಮಾಗಡಿ ಅಂದ್ರೆ ತುಂಬಾನೇ ಫೇವ್ರೇಟ್ ನನಗೆ. ಸೊ ಎಂಟ್ರನ್ಸ್ ಇದು ಮಾಗಡಿಗೆ. ಇಲ್ಲಿಂತ್ರನೇ ಸಿರಟ್ಟಿಗೆ ಹೋಗ್ಬೋದು. ಫಕೀರೇಶ್ವರ ಸ್ವಾಮಿ ಮಂದಿರ ಇದೆ. ಸೊ ಸೇಮ್ ರೋಡ್ ಅಲ್ಲೇ ಬರುತ್ತೆ ಮಾಗಡಿ. ಸೊ ಎಂಟ್ರಿ ಕೊಡ್ತಾ ಇದೀವಿ ಮಾಗಡಿಗೆ. ಇದು ಉಡ್ಚಮ್ಮ ದೇವಿ ದೇವಸ್ಥಾನ, ಮಾಗಡಿ ಗ್ರಾಮ ದೇವತೆ ಅಂತಾನೆ ಹೇಳ್ತಾರೆ. ಸೊ ಅಲ್ಲಿ ಬರೋದು ಮಾಗಡಿ ಕೆರೆ. ಫುಲ್ ದೊಡ್ಡದಿದೆ ಅದು. ಇನ್ನೊಮ್ಮೆ ಬಂದಾಗೆ ತೋರಿಸ್ತೀನಿ. ಸೊ ಇವಾಗ ಮನಿಗ್ ಹೋಗ್ತಾ ಇದೀನಿ. ಮಾಮನ್ ಮನಿ ಅಂದ್ರೆ ನಮ್ಮ ಮಮ್ಮಿ ಮನಿ. ಸೊ ವಿಡಿಯೋ ಫುಲ್ ಕ್ಯಾಪ್ಚರ್ ಮಾಡಿದೀನಿ ಯಾವ ತರ ಫಂಕ್ಷನ್ ನಡೆಯುತ್ತೆ ಅಂತೇಳಿ. ಪೂರ್ತಿ ನೋಡಿ, ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಫೈನಲಿ ನಮ್ಮ ಮನಿ ಮುಂದೆ ಬಂದ್ವಿ. ಇಲ್ಲಿರೋದೆ ವೀರಭದ್ರೇಶ್ವರ ಟೆಂಪಲ್. ಸೊ ಅದ್ರ ಬಾಜು ಇರೋದೆ ನಮ್ಮ ಮಮ್ಮಿ ಮನಿ. ಸೊ ಒಳಗೆ ಬಂದು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕುಂತಿದ್ವಿ. ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಇವರೇ ನಮ್ಮ ಅಜ್ಜ. ನೋಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಮಾಮನ್ ಮಗ, ಅವನ್ಗೆ ಆಯಚರ ಆಗೈತಿ. ಇವತ್ತು ಕಡೆ ದಿನ ಅಂದ್ರೆ 5ನೇ ದಿನ ನೀರ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ರು ಬೇರೆ ಬೇರೆ ಊರಿಂದ ಬಂದಿದ್ರು. ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ರು ಕುಂತಿದ್ದಾರೆ. ಯಾವ ತರ ಫಂಕ್ಷನ್ ನಡೆಯುತ್ತೆ ಅಂತೇಳಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಹ ಭೂಮಿ ವಿಶ್ವತೋ ರುದ್ವಾ ಅತ್ಯತಿಷ್ಠ ದಶಾಂಗುಲಂ ಪುರುಷಯ ವೇದಗುಂ ಸರ್ವಂ ಯದ್ಭೂತಂ ಯಸ್ಯ ಭವ್ಯಂ ಉತಾಮೃತಸ್ಯ ಸಿಂಚಾನಃ ಯದನ್ನೇಯಗುಂಶ ಪುರುಷಃ ಪಾದೋಶ ವಿಶ್ವಭೂತಾನಿ ವಿಪಾದಸ್ಯ ಅಮೃತಂ ದಿವಿ ಶಿವ ಪಂಚಾಶರಳುದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಪರಿಪೂರ್ಣವೆನಿಸಿದ ಶಿವಮತವನು ನೆಲೆ ಬಳಸಿದ ಪೂಜೆ ಪಂಚಾಚಾರ್ಯರಿಗೆ
ಎನರ್ಜಿ ಬಾಳ ಸೊ ನೋಡ್ಬೋದು ನಮ್ಮ ಮಾಮ ಮತ್ತೆ ನಮ್ಮ ಅಕ್ಕ ಕುಂತಿದ್ದಾರೆ. ಅವ್ರಿಗೂ ಬಟ್ಟೆ ಮತ್ತೆ ಸೀರೆ ಕೊಟ್ಟು ಆರತಿ ಮಾಡ್ತಾರೆ. ಸೊ ನಾವ್ ಇವತ್ತು ಫೋಟೋಗ್ರಾಫರ್ ಆಗಿದ್ವಿ, ಫೋಟೋ ತೆಗಿತಾ ಇದೀನಿ ನೋಡ್ಬೋದು. ಇದಾದ್ಮೇಲೆ ಎಲ್ರು ಬಂದಿರ್ತಾರಲ್ವಾ, ಬೇರೆ ಬೇರೆ ಊರಿಂದ ಬಂದಿದ್ರು. ಹಾಗೆ ಓಣಿ ಒಳಗೂ ಹೇಳಿದ್ರು. ಸೊ ಎಲ್ಲಾರು ಬಂದಿದ್ರು. ಬಂದು ನಮ್ಮ ಮಾಮನ್ ಮನೆಗೆ ಅಂದ್ರೆ ಆಯಾಚಾರ ಮಾಡಿಸ್ಕೊಂಡಿದ್ದಾನಲ್ವಾ, ಅವ್ಗೆ ಆರತಿ ಮಾಡಿ ದಕ್ಷಿಣೆ ಕೊಟ್ಟು, ಬಟ್ಟೆಗೆ ತಂದಿದ್ದಾರು ಬಟ್ಟೆ ಕೊಟ್ಟು ಅದಾದ್ಮೇಲೆ ಊಟಕ್ಕೆ ಹೋಗ್ತಾರೆ. ಸೊ ಎಷ್ಟ್ ಜನ ಕೂಡಿದ್ದಾರೆ ನೋಡ್ಬೋದು. ಇದಿನ್ನೂ ಕಡಿಮೆ, ಇನ್ನೂ ಒಂದಿಷ್ಟು ಜನ ಹೊರಗಡೆ ಊಟಕ್ಕೆ ಅಂತ ಹೋಗಿದ್ದಾರೆ. ಸೊ ಊಟದ ಸಿದ್ಧತೆ ಆಗಿದೆ ನೋಡ್ಬೋದು. ಊಟದ ರೆಡಿನೂ ಮಾಡ್ಕೊಂಡಿದ್ದಾರೆ. ಏನೇನ್ ಊಟ ಮಾಡ್ಸಿದ್ರು ಅಂತ ಹೇಳ್ತೀನಿ. ಇದಾದ್ಮೇಲೆ ಎಲ್ಲರೂ ಆರತಿ ಮಾಡಕ್ ಬಂದ್ರಲ್ವಾ, ಎಲ್ಲರೂ ಆರತಿ ಮಾಡಿ ಅದಾದ್ಮೇಲೆ ಡೈರೆಕ್ಟ್ ಊಟ ಮಾಡ್ಕೊಂಡು ಹೊರಡ್ತಾರೆ. ಸೊ ಏನೇನ್ ಅಡಿಗೆ ಮಾಡ್ಸಿದ್ರು ಅಂದ್ರೆ ಬದ್ನಿಕಾಯಿ ಪಲ್ಯ ಮತ್ತೆ ದಾಲ್ ಪಲ್ಯ, ಶೇಂಗಾದ ಪುಡಿ, ಮೊಸರು, ಚಪಾತಿ, ಖಡಕ್ ರೊಟ್ಟಿ ಮತ್ತೆ ಗೋಧಿ ಹುಗ್ಗಿ ಮಾಡ್ಸಿದ್ರು. ಉಪ್ಪಿನಕಾಯಿ, ಅನ್ನ, ಸಾಂಬಾರು ಮತ್ತೆ ಪಾಪಡ್ ಎಲ್ಲ ಮಾಡ್ಸಿದ್ರು. ಸೊ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಊಟ ಕೂಡ ಮಾಡ್ಕೊಂಡು ಇವಾಗೆ ಹೊರಡ್ತಾ ಇದ್ವಿ. ಸುಮಾರು 5 ಗಂಟೆ ಮೇಲೆ ಆಗಿತ್ತು. ಹಂಗಾಗಿ ವಾಪಸ್ ಗದಿಗೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ನಾವು ಸಿರಟ್ಟಿ ಮೇಲೆ ಹೋಗ್ತಾ ಇದ್ವಿ. ಸೊ ಹಂಗಾಗಿ ಮಾಗಡಿ ಕೆರೆನೂ ಕ್ಯಾಪ್ಚರ್ ಆಯ್ತು. ಎಷ್ಟು ಕೆರೆ ತುಂಬಿಟ್ಟಿದೆ ಅಂದ್ರೆ ನೀರು, ಹೊಸ ನೀರು ಬಂದಿದೆ ಮಳೆ ಆಗಿದ್ರಿಂದ. ಸೊ ಇದ್ರ ತುಂಬಾ ಫುಲ್ ಬಾತ್ಕೋಳಿನೇ ತುಂಬಿರ್ತವೆ. ಸೊ ಇನ್ನೊಮ್ಮೆ ಒಂದಿನ ಬಂದಾಗೆ ಅವಾಗ ತೋರಿಸ್ತೀನಿ ವಿಡಿಯೋ ಕ್ಯಾಪ್ಚರ್ ಮಾಡಿ. ಸೊ ಈ ವಿಡಿಯೋ ಫುಲ್ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಇವತ್ತಿನ ಬ್ಲಾಗು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.